ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲರೂ ಕೂಡ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಒಮಲೂಟಿ. ಸ್ನೇಹಿತರೆ, ಇಂದು ನಾನು ಆಗಸ್ಟ್ 2, 2026ರಂದು ಕೆಎದವರು ನಡೆಸಿರುವಂತಹ ಕಲ್ಯಾಣ ಕರ್ನಾಟಕ ವಿಭಾಗದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 596 ಹುದ್ದೆಗಳಿಗೋಸ್ಕರ ನಡೆದಿರತಕ್ಕಂತಹ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನಿಮಗೆ ಸರಳವಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನು ನೋಡಿಕೊಳ್ಳಿ. ಜೊತೆಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಮಹಿಮಾ ಮೆಂಟಲ್ ಎಬಿಲಿಟಿ ವಾಟ್ಸ್ಆಪ್ ಚಾನಲ್ ಕೂಡ ಇದೆ, ಜಾಯಿನ್ ಆಗಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ, ಹಾಗಾದ್ರೆ ಈಗ ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಕ್ವಶನ್ ನಂಬರ್ 1. ಒಂದು ವಸ್ತುವಿನ ಮಾರುವ ಬೆಲೆಯು ಲಾಭಕ್ಕಿಂತ 40 ರೂಪಾಯಿ ಜಾಸ್ತಿ ಆಗಿದೆ. ಒಂದು ವೇಳೆ ಖರೀದಿ ಬೆಲೆಯು ಮಾರಾಟ ಮಾಡಿದ ಬೆಲೆಯ 40% ಆಗಿದ್ದರೆ, ಎಸ್, ಈ ಸ್ಟೇಟ್ಮೆಂಟ್ಗೆ ಹೋಗ್ತೀನಿ ನಾನು. ಒಂದು ವೇಳೆ ಖರೀದಿ ಬೆಲೆ ಅಂದ್ರೆ ಕೊಂಡ ಬೆಲೆ, ಮಾರಾಟ ಮಾಡಿದ ಬೆಲೆಯ 40%. ನೋಡ್ರಿ, ಮಾರಾಟ ಮಾಡಿದ್ದು, ನೋಡ್ರಿ, ಮಾರಾಟ ಮಾಡಿದ ಬೆಲೆ ಮತ್ತು ಖರೀದಿ ಬೆಲೆ ಅಂದ್ರೆ ಕೊಂಡ ಬೆಲೆ, ಹೌದಾ? ಎಸ್, ನೋಡ್ರಿ, ಇದು ಮಾರಾಟ ಮಾಡಿದ ಬೆಲೆ 40% ಅಂತ ಖರೀದಿ ಮಾಡಿದ್ದು. ಹಾಗಾದ್ರೆ ಮಾರಾಟ ಮಾಡಿದ್ದು 100 ರೂಪಾಯಿ ಆದ್ರೆ ಇದರ 40% ಅಂದ್ರೆ ಎಷ್ಟಾಗುತ್ತೆ? 40 ರೂಪಾಯಿ ಆಗುತ್ತೆ ಕೊಂಡ ಬೆಲೆ, ಹೌದಾನೆ? ಮಾರಾಟ ಮಾಡಿದ ಬೆಲೆ 40% ಖರೀದಿ ಬೆಲೆ ಐತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, 40 ರೂಪಾಯಿ ಕೊಂಡು 100 ರೂಪಾಯಿ ಮಾರಿದ್ರೆ ಲಾಭ ಆಗುತ್ತೆ, ನಷ್ಟಾಗುತ್ತೋ? ಲಾಭ ಆಯ್ತು. ಲಾಭ ಎಷ್ಟು ರೂಪಾಯಿ ಲಾಭ ಆಯ್ತು? 60 ರೂಪಾಯಿ ಲಾಭ ಆಯ್ತು, ಹೌದಾ? 60 ರೂಪಾಯಿ ಏನಾಯ್ತು? ಲಾಭ ಆಯ್ತು. ಎಸ್, ಈಗ ಮೊದಲನೇ ಸ್ಟೇಟ್ಮೆಂಟ್ಗೆ ಹೋಗ್ತೀನಿ. ಏನಂತ ಹೇಳಿದ್ರೆ, ಒಂದು ವಸ್ತುವಿನ ಮಾರುವ ಬೆಲೆಯು ಲಾಭಕ್ಕಿಂತ 40 ರೂಪಾಯಿ ಜಾಸ್ತಿ ಆದ್ರೆ, ನೋಡ್ರಿ, ಲಾಭ ಇಲ್ಲಿ 60 ರೂಪಾಯಿ, 60 ರೂಪಾಯಿಗೆ ನೋಡ್ರಿ 40 ರೂಪಾಯಿ ಜಾಸ್ತಿ ಆಗಿದೆನಾ? ಎಸ್, 40 ರೂಪಾಯಿ ಜಾಸ್ತಿ ಆಗಿದೆ. ಈಗ ಎರಡು ಸ್ಟೇಟ್ಮೆಂಟ್ ಕ್ಲಿಯರ್ ಆದವು. ಏನಂತ ಹೇಳಿದಾರೆ ಅವರು? ಒಂದು ವಸ್ತುವಿನ ಮಾರಿದ ಬೆಲೆಯು ಲಾಭಕ್ಕಿಂತ 40 ರೂಪಾಯಿ ಜಾಸ್ತಿ ಆಗಿದೆ. ಓಕೆ. ಒಂದು ವೇಳೆ ಖರೀದಿ ಬೆಲೆಯು ಮಾರಿದ ಬೆಲೆಯ 40% ಆಗಿದ್ದರೆ, ಎರಡು ಸ್ಟೇಟ್ಮೆಂಟ್ ಕ್ಲಿಯರ್ ಆಯ್ತು. ಈಗ ನೋಡ್ರಿ, ಕ್ವಶನ್ ಏನಿದೆ? ಖರೀದಿ ಬೆಲೆಯನ್ನ ಕಂಡು ಹಿಡಿಯಿರಿ, ಕೊಂಡ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ರೆ ದ ರೈಟ್ ಆನ್ಸರ್ 40 ರೂಪೀಸ್. ಮುಗಿದ ಹೋಯ್ತು. ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 2. ಒಂದು ನಿರ್ದಿಷ್ಟ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಬ್ಯಾಂಕ್ ಖಾತೆಗಳನ್ನ ಹೊಂದಿರುವವರ ಗ್ರಾಮಸ್ಥರ ಸಂಖ್ಯೆಯನ್ನ ಸಾವಿರಗಳಲ್ಲಿ ಕೆಳಗೆ ನೀಡಲಾಗಿದೆ. ನೋಡ್ರಿ, ಗ್ರಾಫ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಕೇಳ್ತಾನೆ ಬಂದಿದ್ದಾನೆ, ಹೌದಾ? ಈಗಾಗಲೇ ಬೆಳಗ್ಗೆ ಕ್ವಶನ್ ಪೇಪರ್ ಅಲ್ಲಿ ಕೂಡ ಗ್ರಾಫ್ಗೆ ಸಂಬಂಧಿಸಿರ್ತಕ್ಕಂಥ ಒಂದು ಕ್ವಶನ್ ಇತ್ತು. ಇಲ್ಲಿ ಕೂಡ ಬ್ಯಾಂಕ್ ಖಾತೆಯನ್ನು ಹೊಂದಿರತಕ್ಕಂಥ ಕ್ವಶನ್ ಕೇಳಿದರೆ, ಕ್ವಶನ್ ಏನಿದೆ ನೋಡ್ರಿ, ಗ್ರಾಮ ಬಿ ಮತ್ತು ಸಿ, ನಿಮಗೆ ಗ್ರಾಫ್ ಕಾಣ್ತಾ ಇದೆ, ಬಿ ಮತ್ತು ಸಿ ಗ್ರಾಮಗಳಲ್ಲಿ ಕ್ರಮವಾಗಿ ಬ್ಯಾಂಕ್ ಖಾತೆಯನ್ನ ಹೊಂದಿರುವ ಗ್ರಾಮಸ್ಥರ ಅನುಪಾತ ಕೇಳಿದ್ದೇನೆ. ಎಲ್ಲೆಲ್ಲಂತೆ? ಬಿ ಮತ್ತು ಸಿ, ಬಿ ರೇಷಿಯೋ ಸಿ ಸಾವಿರಗಳಲ್ಲಿ ಇದೆ ಅಂತೆ. ಇರ್ಲಿ, ಹಾಗಾದ್ರೆ ಸಾವಿರಗಳಿಂದ ಬಿ ಗ್ರಾಮಸ್ಥರು ಎಷ್ಟು ಕಾಣುತ್ತೆ ನಿಮಗೆ? ಬಿ ಸಿ ನೋಡ್ರಿ, ನೇರವಾಗಿ ಎಷ್ಟಿದೆ? 42.5 ಇದೆ. ನೋಡ್ರಿ, 42.5 ಜನರು, 42.5 ಸಾವಿರ. ನೋಡ್ರಿ, ಅವ್ರು ಹೇಳಿದ್ರೆ ಸಾವಿರಗಳಲ್ಲಿದೆ, 42.5 ಸಾವಿರ ಬಿ ಗ್ರಾಮದಲ್ಲಿದ್ದಾರೆ. ಸಿ ಗ್ರಾಮದಲ್ಲಿ ಎಷ್ಟು ತೋರಿಸಿದೆ? 20 ಸಾವಿರ ಇದೆ. ಇದನ್ನ ನಾವು ರೇಷಿಯೋದಲ್ಲಿ ಹಚ್ಕೊಳ್ಬೇಕು ಅಷ್ಟೇ. ಎಷ್ಟು ಸಿಂಪಲ್ ಕೇಳಿದರೆ, ಹೌದಾ? ಇಷ್ಟು ಇದೆ, ಆಪ್ಷನ್ ಅಲ್ಲಿ ಇಷ್ಟು ಇದೆ, ಬಟ್ ಇದನ್ನ ಇನ್ನೂ ಕನಿಷ್ಠ ಮಾಡಬೇಕು. ಎರಡನೇ ಆಪ್ಷನ್ ಅಲ್ಲಿ 42.5 ರೇಷಿಯೋ 20 ಇದೆ. ಎಸ್, ಓಕೆ, ಆದ್ರೆ ಅದನ್ನ ಇನ್ನೂ ಕನಿಷ್ಠ ಮಾಡಿ ಲೆಕ್ಕವನ್ನು ಕೊಟ್ಟಿದ್ದಾನೆ. ಎಸ್, ಕನಿಷ್ಠ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ 0.5 ಅದ, ಇಲ್ಲಿ ಪಾಯಿಂಟ್ ತೆಗಿಬೇಕಂತಂದ್ರೆ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಇದಲ್ಲ, ಇಲ್ಲಿ ಒಂದು 0 ಹೆಚ್ಚಿಗೆ ಮಾಡಿಕೊಳ್ಬೇಕು ನಾವು. ಏನಾಗುತ್ತೆ? ಈ ಪಾಯಿಂಟ್ ಹೋಗ್ಬೇಕಂದ್ರೆ ಇಲ್ಲಿ 10ರಿಂದ ಗುಣಾಕಾರ ಮಾಡಬೇಕಾಗುತ್ತೆ. ಅಂದ್ರೂ ಅಷ್ಟೇ ಒಂದು 0 ಹೆಚ್ಚಿಗೆ ಹಚ್ಕೊಳ್ಳಂದ್ರೆ ಅಷ್ಟೇ. 425 ಆದ್ರೆ ಇದೇನಾಗುತ್ತೆ? 2 0 ಆಗುತ್ತೆ. ಈ ಒಂದು 0 ಇಲ್ಲಿ ಬಂತು, ಅವಾಗ ಏನಾಯ್ತು? ಇಲ್ಲಿ ಪಾಯಿಂಟ್ ಹೋಯ್ತು, ಹೌದಾ? ಎಸ್, ಈಗ ನಾವು ಇದನ್ನ ಕನಿಷ್ಠ ಮಾಡಬೇಕು. 5ರ ಮೇಲೆ 2 ಹೋಗ್ತಾವಲ್ಲ, 5 4 20, 0ಕ್ಕೆ 0. ನೆಕ್ಸ್ಟ್ ಇದು 5 8 40, 2 ಉಳಿತು 20 5 ಆಗುತ್ತೆ, 5 25. ಮತ್ತೆ 5ರ ಮೇಲೆ ಹೋಗ್ತಾವಲ್ಲ, 5 8 40, ಇದು 5 1 5, 3 ಉಳಿತೆ 35 ಆಗುತ್ತೆ, 5 7 35. ಮತ್ತೆ ಮುಂದೆ ಹೋಗಲ್ಲ, 17 ರೇಷಿಯೋ 18 ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್, ಮುಗ್ದೇ ಹೋಯ್ತು. ಇದೇನಾ? 17 ರೇಷಿಯೋ 8. ಎಸ್, 17 ರೇಷಿಯೋ 8, 18 ಅನ್ನಲ್ಲ. ಎಸ್, 8 ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 3. ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ? ನೋಡ್ರಿ, ಈ ರೀತಿ ಒಂದು ಆಕೃತಿ ಕೊಟ್ಟು ಇದರಲ್ಲಿ ತ್ರಿಭುಜಗಳು ಎಷ್ಟಿದೆ ಅಂತ ಕ್ವಶನ್ ಕೇಳಿದ್ರೆ, ಎಸ್, ಸಿಂಪಲ್. ಈ ಒಂದು ಚೌಕದ ಒಳಗಡೆ ತ್ರಿಭುಜಗಳನ್ನ ಕಂಡುಹಿಡಿತಕ್ಕಂಥದ್ದು ಬಹಳ ಈಸಿ. ನೋಡ್ರಿ, ಈ ಒಂದು ಚೌಕ ಇದೆ, ಇದರಲ್ಲಿ ಈ ರೀತಿ ಕೊಟ್ಟು ಬಿಡ್ತಾನೆ.
ಈ ರೀತಿ. ಇದರಲ್ಲಿ ಎಷ್ಟು ತ್ರಿಭುಜಗಳಂತ ಬಂದಾಗ ಇವುಗಳನ್ನ ಲೆಕ್ಕ ಹಾಕೊಂಡು 2ರಿಂದ ಗುಣಾಕಾರ ಮಾಡಿಬಿಟ್ಟು ಡಬಲ್ ಮಾಡಿಬಿಟ್ರೆ ಮುಗಿದೋಯ್ತು. ಅಷ್ಟು ತ್ರಿಭುಜಗಳು ಇರ್ತವೆ. 1 2 3 4 ತಾನೆ. ಹಾಗಾದ್ರೆ 4 2 ಇದರಲ್ಲಿ 8 ತ್ರಿಭುಜಗಳು ಇದ್ದಾವೆ. ಇದೇ ಪ್ಯಾಟರ್ನ್ ಇಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿ, ಅದೇ ರೀತಿಯಾಗಿ ಎಣಿಸ್ತಾ ಹೋಗ್ಬೇಕು ನಾವಿಲ್ಲಿ. ನೋಡ್ರಿ, 1 2 3 4 5 6 7 8 ಇದಾವೆ ತಾನೆ. ಹಾಗಾದ್ರೆ ಮೊದಲನೆಯ ಈ ದೊಡ್ಡ ಒಂದು ಚೌಕ ತೆಗೆದುಕೊಂಡಾಗ 8 × 2 8 16 ತ್ರಿಭುಜಗಳು ಬರ್ತವೆ. ನೆಕ್ಸ್ಟ್ ಮತ್ತೆ ಮಿಡಲ್ ಅಲ್ಲಿ ಕೂಡ ಐತಿ ನೋಡ್ರಿ. ಅದೇ ರೀತಿಯಾಗಿ 1 2 3 4 5 6 7 8 ಇಲ್ಲಿ ಕೂಡ ಒಳಗಡೆ 8 ಇದಾವೆ ಅಂದಮೇಲೆ ಇಲ್ಲಿ ಕೂಡ 8 × 2 16 ಬರ್ತವೆ. ಟೋಟಲ್ 16 32 ತ್ರಿಭುಜಗಳು ಈ ಒಂದು ಆಕೃತಿಯಲ್ಲಿ ಬರ್ತವೆ. ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್ ಆಗಿ ಆ ಕ್ವಶನ್ಗೆ ಉತ್ತರಗಳನ್ನು ಕಂಡುಹಿಡ್ಕೊಂಡಿವಿ. ಆಯ್ಕೆಯಲ್ಲಿ ಇದನ್ನ ಎಸ್, ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ. ಕ್ಲಿಯರ್ ಆಯ್ತು. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ನಿಯಮ: ಮುಚ್ಚಿದ ಚಿತ್ರಗಳು ತಮ್ಮ ಬದಿಗಳನ್ನು ಕಳೆದುಕೊಳ್ಳುತ್ತವೆ ಮತ್ತು ತೆರೆದ ಚಿತ್ರಗಳು ತಮ್ಮ ಬದಿಗಳನ್ನು ಪಡೆಯುತ್ತವೆ. ಸರಿಯಾದ ಉತ್ತರವನ್ನ ಅಥವಾ ಸೂಕ್ತ ಉತ್ತರವನ್ನ ಆರಿಸಿ. ಇಲ್ಲಿ ನೋಡ್ರಿ, ಮುಚ್ಚಿದ ಚಿತ್ರಗಳನ್ನ ಇಲ್ಲಿ ಮೇಲಿರ್ತಕ್ಕಂಥವು ಮುಚ್ಚಿದೆ ನೋಡ್ರಿ. ಷಟ್ಭುಜಾಕೃತಿಗಳು 6 ಭುಜಗಳನ್ನು ಹೊಂದಿರತಕ್ಕಂಥದ್ದು ಒಂದೊಂದು ಭುಜಗಳನ್ನ ಒಂದೊಂದು ರೇಖೆಗಳನ್ನ ಕಳ್ಕೊಳ್ಳುತ್ತಂತೆ. ಒಳಗಡೆ ಇರ್ತಕ್ಕಂಥ ಓಪನ್ ಇದಾವಲ್ಲ, ಅವು ಒಂದೊಂದು ಆಕೃತಿಗಳನ್ನ ಒಂದೊಂದು ರೇಖೆಗಳನ್ನ ಪಡ್ಕೊಳ್ತಾವಂತೆ. ಈ 4 ಆಯ್ಕೆಗಳಲ್ಲಿ ಅವರ ನಿಯಮದ ಪ್ರಕಾರ ಯಾವುದು ಸರಿ ಇದೆ ಅಂತ ಬಂದಾಗ ಇಲ್ಲಿ ನೋಡಿ, 4 ನೋಡ್ಬಿಡ್ತೀನಿ ನಾನು. ಇಲ್ಲಿ 6 ಭುಜಗಳು, ಇಲ್ಲಿ 6 ಭುಜಗಳು, ಮುಚ್ಚಿದ ಆಕೃತಿಯಲ್ಲಿ ಇಲ್ಲಿ 6 ಭುಜಗಳು, ಇಲ್ಲಿ 6 ಭುಜಗಳಿದಾವೆ. ಇಲ್ಲಿ ಯಾವುದೇ ರೀತಿಯ ಒಂದು ರೇಖೆಗಳನ್ನ ಕಳ್ಕೊಂಡಿಲ್ಲ. ನಿಯಮ ಇಲ್ಲಿ ಅನ್ವಯ ಆಗ್ಲಿಲ್ಲ, ಹೋಯ್ತು. ಒಂದೊಂದು ರೇಖೆ ಕಳ್ಕೊಳ್ಬೇಕಾಗಿತ್ತಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 6 ಭುಜಗಳು, ಇಲ್ಲಿ 6 ಭುಜ, ಇಲ್ಲಿ 5 ಭುಜ, ಇಲ್ಲಿ 5 ಭುಜ, ಒಂದು ಮಾತ್ರ ಭುಜ ಕಳ್ಕೊಂಡದ. ಇಲ್ಲಿಂದ ಇಲ್ಲಿ ಒಂದೊಂದೊಂದು ಭುಜಗಳನ್ನ ಕಳ್ಕೊಳ್ಬೇಕಾಗಿತ್ತು. ಇಲ್ಲಿ ಯಾವುದೇ ರೀತಿಯ ಭುಜಗಳನ್ನ ಕಳ್ಕೊಂಡಿಲ್ಲ. ಆಯ್ಕೆ ಇದು ಇಲ್ಲ. ಮುಗಿತಾ? ಎಸ್, ಇಲ್ಲಿ ಬರ್ತೀನಿ. ಕೇವಲ ನಾನು ಮುಚ್ಚಿದ ಭುಜವನ್ನ ಮಾತ್ರ ನೋಡ್ತಾ ಇದ್ದೀನಿ. ಇಲ್ಲಿ ಏನೂ ಇಲ್ಲ. ಇಲ್ಲಿ 1 ಕಳ್ಕೊಂಡಿದೆ. ನೆಕ್ಸ್ಟ್ ಇಲ್ಲಿ ಕೂಡ 2 ಕಳ್ಕೊಂಡಿದೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಕೂಡ ಏನಾಗಿದೆ, 2 ಕಳ್ಕೊಂಡಿದೆ. ಇಲ್ಲಿ ಸೇಮ್ ಬಂತು. ಇಲ್ಲಿ 1 ಕಳ್ಕೊಂಡು, ಇಲ್ಲಿ 2 ಕಳ್ಕೊಂಡ ಮೇಲೆ ಇಲ್ಲಿ 3 ರೇಖೆಗಳನ್ನ ಕಳ್ಕೊಳ್ಳಬೇಕಾಗಿತ್ತು, ಆಗ್ಲಿಲ್ಲ. ಎಸ್, ಇರ್ಲಿ. ನೆಕ್ಸ್ಟ್ ಇದಕ್ಕೆ ಬರ್ತೀನಿ ನಾನು. ಎಸ್, ಇಲ್ಲಿ 1 ಭುಜವನ್ನ ಕಳ್ಕೊಂಡಿದೆ. ಇಲ್ಲಿ 2 ಭುಜಗಳನ್ನ ಕಳ್ಕೊಂಡಿದೆ. ಇಲ್ಲಿ ನೋಡ್ರಿ, ಇದು 1 ಭುಜ, ಇದು 1 ಭುಜ, ಇದು 3 ಭುಜಗಳನ್ನ ಕಳ್ಕೊಂಡಿದೆ. ಮುಗ್ದ ಹೋಯ್ತಿಲ್ಲ. ನಮಗೆ ಒಳಗಡೆ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಓಪನ್ ಆಗಿರ್ತಕ್ಕಂಥ ಚಿತ್ರವನ್ನ ಒಳಗಡೆ ತೆರೆದ ಆಕೃತಿಯನ್ನ ಅಥವಾ ತೆರೆದ ಚಿತ್ರ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ 2 ಭುಜ, ಇಲ್ಲಿ 2 ಭುಜ ಬಂದು ಇದು ಮುಗಿದು ಹೋಯ್ತಾಗ 3 ಆಪ್ಷನ್ ತೆಗೆದು ಉಳಿದಿರ್ತಕ್ಕಂಥದ್ದು ಇದು. ಈಗ ಇದರಲ್ಲಿ ನಾನು ಒಳಗಡೆ ಇರ್ತಕ್ಕ ಒಂದೊಂದು ರೇಖೆ ಪಡ್ಕೊಳ್ತಾ ಹೋಗಿದೆ ಅಂತ ಹೇಳಿದ್ರಲ್ಲ ನೋಡ್ರಿ. ಬಂದಿದೆ ನೋಡ್ರಿ, ಇಲ್ಲಿ 1 ಇದೆ. ನೆಕ್ಸ್ಟ್ ಇಲ್ಲಿ 2 ಇದಾವೆ, ಇಲ್ಲಿ 3 ಇದಾವೆ, ಇಲ್ಲಿ 4 ಇದಾವೆ. ಮುಗ್ದ ಹೋಯ್ತು. ಫಸ್ಟ್ ಆಯ್ಕೆನೇ ರೈಟ್ ಆನ್ಸರ್ ಇರುತ್ತೆ. ನಾನು ಈ ಕಡೆಯಿಂದ ಹೇಳ್ಕೊಂತ ಬಂದೆ ಅಷ್ಟೇ. ನಿಮಗೆ ಇದು ನೋಡಿದ ತಕ್ಷಣ ಫಸ್ಟ್ ಆಯ್ಕೆ ಇದೇ ಗೊತ್ತಾಗ್ಬಿಡುತ್ತೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಪ್ರತಿಯೊಂದು ಗುಂಪಿನಲ್ಲಿರುವ ಸಂಖ್ಯೆಗಳು ಒಂದೇ ರೀತಿಯ ಮಾದರಿಯನ್ನ ಅನುಸರಿಸುತ್ತವೆ ಎಂದು ಊಹಿಸಿ ಕೆಳಗಿನವುಗಳಲ್ಲಿ ಕಾಣೆಯಾಗಿರುವ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, ಇಲ್ಲಿ ಒಂದು ಸಂಖ್ಯೆ ಕಾಣೆಯಾಗ್ಯದ. 25 17 6 38 18 8 75 16 ಇಲ್ಲಿ ಕಾಣೆಯಾಗಿರ್ತಕ್ಕಂಥ ಸಂಖ್ಯೆಯನ್ನ ಕಂಡಿಡ್ರಿ ಅಂತಂದ್ರೆ ಸಿಂಪಲ್ ಇದೆ. ಮೊದಲನೇ ಆಕೃತಿಗೆ ಹೋಗ್ತಾ ಇದ್ದೀನಿ. ಇವೆರಡನ್ನ ಪ್ಲಸ್ ಮಾಡಿಬಿಡಿ. ಇವೆರಡನ್ನ ಪ್ಲಸ್ ಮಾಡಿ ಎಷ್ಟಾಗುತ್ತೆ ನೋಡ್ರಿ. 25 1 17 20 30 42 ಆಯ್ತು. ಆಯ್ತಾ? ಹಾಗಾದ್ರೆ ಈ 42 6 ಇದೆಲ್ಲ, 6 ಎಷ್ಟಲ್ಲೇ 42, 6 7 42. ಇದು ಇಂಪಾರ್ಟೆಂಟ್ ನಮಗೆ. 7ರಿಂದ ಗುಣಾಕಾರ ಆಗಿದೆ. ಈ ಸಂಖ್ಯೆಗೆ 7ರಿಂದ ಗುಣಾಕಾರ ಮಾಡಿದ್ರೆ ಇವೆರಡನ್ನ ಕೂಡಿಸಿದಂಗೆ ಆಗುತ್ತೆ. ಹೌದಾ? 6 7 42. ಈಗ ಎರಡನೇದಕ್ಕೆ ಬರ್ತೀನಿ ನಾನು. ಇದೇ ಮಾದರಿ ಅನುಸರಿಸಿರ್ಬೇಕಿಲ್ಲಿ. ಈ 38 ಮತ್ತು 18 ಎಷ್ಟಾಗುತ್ತೆ? 30 40 ಇದು ಒಂದು 16 56 ಆಯ್ತು. 56. ಇಲ್ಲಿ ಎಷ್ಟಿದೆ? 8 ಇದೆ. 8 7 56 ಬಂತ. 7ರಿಂದ ಗುಣಾಕಾರ ಮಾಡಿದ್ವಿ. ಎಸ್, ಈಗ ಅದೇ ರೀತಿಯಾಗಿ ನಾವಿಲ್ಲಿ ಈ ಸಂಖ್ಯೆ ಎಷ್ಟು ಬರುತ್ತೆ ನೋಡ್ರಿ. 75 1 16 70 80 91 ಬಂತು. ಹಾಗಾದ್ರೆ ಈ ಸಂಖ್ಯೆ ಕಂಡಿಡ್ತಾನೆ. ಹಾಗಾದ್ರೆ ಎಷ್ಟ 7 ತಾನೆ 3 ಗುಣಾಕಾರ ಸೇಮ್ ಗುಣಾಕಾರ ಮಾಡಿದ್ವಿ. ಹಾಗಾದ್ರೆ ಎಷ್ಟ 7 91 13 7 91 ನೋಡ್ರಿ. ಎಷ್ಟು ಸಿಂಪಲ್ ಕಂಡಿಡ್ಕೊಂಡು ನಾವು ಇಲ್ಲಿ ಬರ್ಬೇಕಾಗಿರ್ತಕ್ಕಂಥ ಸಂಖ್ಯೆ ಯಾವುದು? 13. 13 7 91 ತಾನೆ. ಹಾಗಾದ್ರೆ ಈ ಸಂಖ್ಯೆಗೆ 7ರಿಂದ ಗುಣಾಕಾರ ಮಾಡಿದ್ರೆ ಮೇಲಿನ ಸಂಖ್ಯೆನ ಕೂಡಿಸಿದಂಗಾಗುತ್ತೆ. ಇವೆರಡುಗಳ ಮೊತ್ತ ಇದಕ್ಕೆ 7ರಿಂದ ಗುಣಾಕಾರ ಮಾಡೋದಕ್ಕೆ ಈಕ್ವಲ್ ಆಗಿದೆ. ಕ್ಲಿಯರ್ ಆಯ್ತಾ? 13 ಇದೆನಾ? ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇದೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6.
ಆಗಸ್ಟ್ 15, 2011 ಸೋಮವಾರವಾಗಿದ್ರೆ ಸೆಪ್ಟೆಂಬರ್ 17, 2011 ರಂದು ಯಾವ ವಾರವಾಗಿರುತ್ತದೆ? ಎಸ್, ಇಲ್ಲಿ ನೋಡಿ, ಇಯರ್ ಸೇಮ್ ಇದೆ, ಮಂತ್ ಮತ್ತು ಡೇಟ್ ಬೇರೆ ಇದೆ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ದಿನಗಳನ್ನ ಲೆಕ್ಕ ಹಾಕಿಬಿಟ್ರೆ ಮುಗಿದೋಯ್ತು, ಉತ್ತರ ಸಿಕ್ಬಿಡುತ್ತೆ ನಮಗೆ. ಹಾಗಾದ್ರೆ ಇಲ್ಲಿ ಆಗಸ್ಟ್ ಅಲ್ಲಿ 15 ದಿನ ಆಗಿದ್ದಾವೆ. ಹಾಗಾದ್ರೆ ಆಗಸ್ಟ್ ಅಲ್ಲಿ ಇನ್ನೂ ಎಷ್ಟು ದಿನ ಉಳಿದಿದ್ದಾವೆ? ಆಗಸ್ಟ್ ಅಲ್ಲಿ 31 ದಿನಗಳು. 31 ದಿನಗಳಲ್ಲಿ 15 ದಿನ ಹೋದ್ರೆ ಇನ್ನು 16 ದಿನ ಉಳಿದು. ನೆಕ್ಸ್ಟ್ ಆಗಸ್ಟ್ ಆದ್ಮೇಲೆ ಯಾವ್ದು ಬರುತ್ತೆ? ಸೆಪ್ಟೆಂಬರ್ ಬಂತು ನೋಡ್ರಿ, ಇಲ್ಲಿ ಈಸಿ ಅದ ಸೆಪ್ಟೆಂಬರ್. ಹಾಗಾದ್ರೆ ಸೆಪ್ಟೆಂಬರ್ ಎಷ್ಟು ದಿನಗಳದಾವ? 17 ದಿನಗಳದಾವು, ಮುಗಿದ ಹೋಯ್ತು. ಈಗ ಇದನ್ನ ಏನ್ ಮಾಡಬೇಕು? 7ರಿಂದ ಡಿವೈಡ್ ಮಾಡಿ ಶೇಷ ನೋಡ್ಕೊಳ್ಬೇಕು. 7 2 14, 16 14 2 ಉಳಿದವು. 7 2 14, 17 14 3 ಉಳಿದವು, ಸಾಕು 2. 5 2 3 ಎಷ್ಟಾಗುತ್ತೆ? 5 ಆಗುತ್ತೆ. ಹಾಗಾದ್ರೆ ಈ 5 ದಿನಗಳನ್ನ ಸೋಮವಾರಕ್ಕೆ ಏನ್ ಮಾಡಬೇಕು? ಪ್ಲಸ್ ಮಾಡಬೇಕು. ಯಾಕೆ ಪ್ಲಸ್ ಮಾಡಬೇಕು? ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ಮುಂದೊಂದು ಕೇಳಿದ ಮೇಲೆ ಸೋಮವಾರಕ್ಕೆ 5 ದಿನ ಕುಡಿಸ್ಕೊಳ್ರಿ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈಸ್ ರೈಟ್ ಆನ್ಸರ್. ಸಿಂಪಲ್ ಆಗಿ ಉತ್ತರಗಳನ್ನ ಕಂಡುಹಿಡ್ಕೊಳ್ಬಹುದು. ಆಯ್ಕೆಯಲ್ಲಿದ್ದಾನೆ ಶನಿವಾರ. ಎಸ್, ದ ರೈಟ್ ಆನ್ಸರ್ ಆಯ್ಕೆ 3 ಶನಿವಾರ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ 7. ಬಿ ಯು ಎ ಯ ತಂದೆಯಾಗಿದ್ದಾರೆ, ಸಿ ಯು ಬಿ ಯ ತಂದೆಯಾಗಿದ್ದಾರೆ. ಎಸ್, ಇವೆರಡು ಸ್ಟೇಟ್ಮೆಂಟ್ ಹಾಕೊಂಡ್ಬಿಡ್ತೀನಿ ಮೊದಲ. ಯಾರಂತೆ? ಬಿ ಯು ಎ ಯ ತಂದೆ. ನೋಡ್ರಿ, ಬಿ ಅನ್ನುವಂಥವ್ರು ಎ ಯ ತಂದೆ ಅಂದಾಗ ನಾನು ಈ ರೀತಿ ಹಾಕೊಳ್ತೀನಿ. ಹೌದಾ? ತಂದೆ ಅನ್ನೋದ್ರಿಂದ ಇದು ಗಂಡು ಮಗ, ಪುರುಷ ಇದ್ರೆ ಚೌಕ ಹಾಕೊಳ್ತೀನಿ. ನೆಕ್ಸ್ಟ್ ಸಿ ಯು ಬಿ ಯ ತಂದೆ. ನೋಡ್ರಿ, ಸಿ ಅನ್ನುವಂತಕ್ಕಂಥವ್ರು ಬಿ ಯ ತಂದೆ ಅಂತೆ, ಇವನು ಕೂಡ ತಂದೆ. 2 ಸ್ಟೇಟ್ಮೆಂಟ್ ಮುಗಿದು. ನೆಕ್ಸ್ಟ್ ಡಿ ಯು ಎ ಯ ತಾಯಿ. ನೋಡ್ರಿ, ಎ ಯ ತಂದೆ ಬಿ ಆದ್ರೆ ತಾಯಿ ಡಿ ಅಂತೆ, ಹಿಂಗೆ ಹಾಕೊಳ್ತೀನಿ. ಬಿ ತಂದೆ, ಎಗೆ ಡಿ ತಾಯಿ ಆದ್ರೆ ಇವರಿಬ್ರು ದಂಪತಿಗಳು ಆದ್ರು. ಹೌದಾ? ಇವರಿಬ್ರು ಗಂಡ ಹೆಂಡತಿ ಆದ್ರು. ಎ ಯ ತಂದೆ ತಾಯಿ ಇವರಿಬ್ರು. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರೆ, ಸಿ ಯು ಡಿ ಯೊಂದಿಗೆ ಏನ ಸಂಬಂಧ ಅಂತ ಕೇಳಿದ್ದಾರೆ. ಹೌದಾ? ಡಿಗೆ ಏನಾಗಬೇಕು ಸಿ ಅಂತ ಕೇಳಿದ್ದಾರೆ. ಡಿ ಯೊಂದಿಗೆ ಏನಾಗಬೇಕು? ಡಿ ಯ ಗಂಡನ ತಂದೆ ಮಾವ ಈಸ್ ರೈಟ್ ಆನ್ಸರ್. ಆಯ್ಕೆ ಮಾವಿದನ? ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಚಿಕ್ಕಪ್ಪಲ್ಲ, ತಂದೆ ಅಲ್ಲ, ಅಜ್ಜ ಅಲ್ಲ, ಗಂಡನ ತಂದೆ ಮಾವ ಈಸ್ ರೈಟ್ ಆನ್ಸರ್. ಕ್ಲಿಯರ್. ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ರೈಲು ಗಂಟೆಗೆ 72.6 km/h ವೇಗದಂತೆ ಚಲಿಸುತ್ತದೆ. ಹಾಗಾದ್ರೆ ಅದು 30 ನಿಮಿಷಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ? ಮೀಟರ್ಗಳಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ಎಸ್, ಒಂದು ರೈಲಿನ ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಎಷ್ಟಂತೆ? 72.6 km/h. ಹೌದಾ? 72.6 km/h. ಇದನ್ನು ನಾವು 30 ನಿಮಿಷದಲ್ಲಿ ಎಷ್ಟು ದೂರ ಕ್ರಮಿಸ್ತದೆ ಮೀಟರ್ಗಳಲ್ಲಿ ಹೇಳ ಅಂತ ಹೇಳಿದ್ದಾರೆ. ಎಸ್, ಇರಲಿ ಹೇಳಿ. ಇಲ್ಲಿ 1 ಗಂಟೆಗೆ 72.6 ಕಿಲೋಮೀಟರ್. 1 ಗಂಟೆಗೆ ಅಂದ್ರೆ ಎಷ್ಟು ನಿಮಿಷ? 60 ನಿಮಿಷ. 60 ನಿಮಿಷದಲ್ಲಿ ಎಷ್ಟು ಮೀಟರ್ ಹೋಯ್ತು ನೋಡ್ರಿ? 72.6 ಕಿಲೋಮೀಟರ್ ಅಂತಂದ್ರೆ ಇದನ್ನ ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ 72,600. 1,000 ಗುಣಾಕಾರ ಮಾಡಿದ್ರೆ 72,600 ಮೀಟರ್ ಆಯ್ತು. 60 ನಿಮಿಷ. ಇದನ್ನ ನಾನು ನಿಮಿಷ ಮತ್ತು ಮೀಟರ್ ಅಲ್ಲೇ ಹಚ್ಕೊಂಡಿದ್ದೀನಿ ಅಷ್ಟೇ ನಾನು. ಹೌದಾ? 1 ಗಂಟೆಗೆ 60 ನಿಮಿಷ, 72.6 ಕಿಲೋಮೀಟರ್ ಅಂದ್ರೆ 72,600 ಮೀಟರ್ ಆಯ್ತು. ಈಗ ಏನ್ ಮಾಡ್ಬೇಕು ನೋಡ್ರಿ? ಅವ್ರು ಕೇಳಿದ್ದು 30 ನಿಮಿಷ ತಾನೆ? 30 ನಿಮಿಷ. ಹಾಗಾದ್ರೆ ಇಲ್ಲಿ ಏನಾಗಿದೆ? ಅರ್ಧ ಆಗಿದೆ, ಬೈ 2 ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಏನ್ ಮಾಡ್ಕೊಳ್ಬೇಕು? ಅರ್ಧ ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇದ್ರ ಅರ್ಧ ನೋಡ್ರಿ, 60 ಅರ್ಧ 30. ಅದೇ ರೀತಿಯಾಗಿ 72,600 ಅರ್ಧ ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತು. 2ರಿಂದ ಕ್ಯಾನ್ಸಲ್ ಮಾಡ್ರಿ. 2 3 6, 1 ಉಳಿತೆ 12 ಆಗುತ್ತೆ. 2 6 12, 2 3 6, 3 0. ಹಾಗಾದ್ರೆ 30 ನಿಮಿಷದಲ್ಲಿ ಅದು ಕ್ರಮಿಸಬಹುದಾಗಿರ್ತಕ್ಕಂಥ ದೂರ 36,300 ರೈಟ್ ಆನ್ಸರ್ ಆಗುತ್ತೆ. 36,300 ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. ಸಿಂಪಲ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಬಹುರಾಷ್ಟ್ರೀಯ ಕಂಪನಿಗಳಲ್ಲದ ಕಂಪನಿಗಳ ಸಂಖ್ಯೆಯನ್ನ ಗುರುತಿಸಿ. ಎಸ್, ಇಲ್ಲಿ 3 ಆಕೃತಿ ಕೊಟ್ಟಿದ್ರೆ ಇದರಲ್ಲಿ ಈ ತ್ರಿಕೋನ ಖಾಸಗಿ ಕಂಪನಿಗಳನ್ನ ಗುರುತಿಸುತ್ತೆ, ಪ್ರತಿನಿಧಿಸುತ್ತೆ. ಈ ಆಯತ ಬಹುರಾಷ್ಟ್ರೀಯ ಕಂಪನಿಗಳನ್ನ ಪ್ರತಿನಿಧಿಸುತ್ತೆ. ಈ ವೃತ್ತ ಸಾರ್ವಜನಿಕ ಕಂಪನಿಗಳನ್ನ ಗುರುತಿಸುತ್ತೆ. ಅವರು ಕ್ವಶನ್ ಏನ್ ಕೇಳಿದ್ದಾರೆ ನೋಡ್ರಿ?
ಬಹುರಾಷ್ಟ್ರೀಯ ಕಂಪನಿಗಳಲ್ಲದ ಕಂಪನಿಗಳ ಸಂಖ್ಯೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲ ಅಂದ್ಮೇಲೆ ಬಹುರಾಷ್ಟ್ರೀಯ ಏನು ಆಯತ ಸೂಚಿಸ್ತಾನೆ. ಹಾಗಾದ್ರೆ ಇದ್ರ ಒಳಗಡೆ ಬರ್ತಕ್ಕಂಥವು ಯಾವೂ ಬರಲ್ಲ. ಗಳಲ್ಲದ, ಬಹುರಾಷ್ಟ್ರೀಯಗಳಲ್ಲದಂದ್ಮೇಲೆ ಇದು ಬರಲ್ಲ, ನೆಕ್ಸ್ಟ್ ಇದು 2 ಬರಲ್ಲ, 3 ಬರಲ್ಲ, 6 ಬರಲ್ಲ. ಉಳಿದಿರ್ತಕ್ಕಂಥದ್ದು 7 ಮತ್ತು 5 ಮತ್ತು ಯಾವ್ದು ಉಳಿತು, 1 ಉಳಿತು. ಇಷ್ಟು ಕಂಪನಿಗಳ ಮಾತ್ರ ಬಹುರಾಷ್ಟ್ರೀಯಗಳಲ್ಲದ ಕಂಪನಿಗಳಿವು. ಹೌದಾ? ಬಹುರಾಷ್ಟ್ರೀಯ ಚೌಕ ಹೊರಗೆ ತೆಗೆದುಬಿಟ್ರೆ ಸಾಕು. ಉಳಿದಿರ್ತಕ್ಕಂಥ 7, 5, 3 ಎಷ್ಟಾಗ್ತವೆ? 12, 1, 13 ಕಂಪನಿಗಳು ಬಹುರಾಷ್ಟ್ರೀಯಗಳಲ್ಲದ ಕಂಪನಿಗಳು. ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಏನಾದ್ರೂ ಬಹುರಾಷ್ಟ್ರೀಯಗಳಲ್ಲದ ಖಾಸಗಿ ಕಂಪನಿಗಳಂತ ಕೇಳಿದ್ರೆ ಬೇರೆ ಇರ್ತಿತ್ತು, ಬಹುರಾಷ್ಟ್ರೀಯಗಳಲ್ಲದ ಸಾರ್ವಜನಿಕ ಕಂಪನಿಗಳಾದ್ರೆ ಉತ್ತರ ಬೇರೆ ಆಗ್ತಾ ಇತ್ತು. ಕ್ಲಿಯರ್? ಇಲ್ಲಿ ಬಹುರಾಷ್ಟ್ರೀಯಗಳಲ್ಲದ ಅಷ್ಟೇ ಕೇಳಿದ್ರಿಂದ ಇನ್ನು ಹೊರಗಡೆ ತೆಗೆದು ಉಳಿದಿರ್ತಕ್ಕಂಥ 7, 5, 1, 13 ಕಂಪನಿಗಳು ಏನಾಗ್ತವೆ? ಆಯ್ಕೆ 1 ಬಹುರಾಷ್ಟ್ರೀಯಗಳಲ್ಲದ ಕಂಪನಿಗಳ ಸಂಖ್ಯೆ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಟಾರ್ಗೆಟ್ ಪದವನ್ನ ಸಂಕೇತ ಭಾಷೆಯಲ್ಲಿ 2, 0, 1, 1, 8, 7, 5, 2, 0 ಎಂದು ಸಂಕೇತಿಸಿದರೆ ಫಾರ್ಚೂನ್ ಪದವನ್ನ ಹೇಗೆ ಸಂಕೇತಿಸಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಟಾರ್ಗೆಟ್ ಅನ್ನು ಈ ರೀತಿ ಬರೆದ್ರೆ ಅದೇ ಭಾಷೆಯಲ್ಲಿ ಫಾರ್ಚೂನ್ ಯಾವ ರೀತಿ ಬರೀಬಹುದು? ಸಿಂಪಲ್ ಆಗಿ ಕ್ವಶನ್ ಕೇಳಿದ್ರೆ ಅವುಗಳ ಸ್ಥಾನ ಸಂಖ್ಯೆಗಳನ್ನು ಹಚ್ಕೊಂಡಿದ್ದಾರೆ. ಈಗ ಇಲ್ಲಿ ಟಿ ನಾನು ಇಸೋಟಿ ಬರ್ದಿದ್ದೀನಿ. ಇ ಅಂದ್ರೆ ಇದು, ಜೆ, ಓ, ಟಿ ಇವುಗಳ ಸ್ಥಾನಗಳನ್ನು ಬರ್ಕೊಂಡಿದ್ದೀನಿ. ಅಕ್ಕಪಕ್ಕದ ಇವುಗಳನ್ನ ಲೆಕ್ಕ ಹಾಕಿದ್ರೆ ಸಿಕ್ಬಿಡುತ್ತೆ ನಮಗೆ. ಈಗ ಇಲ್ಲಿ ಟಿ 20 ಇದೆ ನೋಡಿ. ಟಿ ದ ಸ್ಥಾನ ಎಷ್ಟು? 20. ಎ ದ ಸ್ಥಾನ 1, ಆರ್ ದ ಸ್ಥಾನ 18 ನೋಡ್ರಿ. ಓ ಆದ ನಂತರ 18 ಬರ್ತಾನೆ. ಓ ಪಿ ಕ್ಯೂ ಆರ್, ಪಿ ಕ್ಯೂ ಆರ್ 16, 17, 18 ಬಂತ. ಜಿ 7, 5 ನೋಡ್ರಿ. ಇ 5 ನಂತರ ಟಿ 20, ಟಿ 20 ಬಂದಿದೆ. ಇದೇ ಒಂದು ಫಾರ್ಮೆಟ್ ಅಲ್ಲಿ ತುಂಬಿಸ್ಕೊಂತ ಹೋಗ್ಬಿಟ್ಟು ಮುಗ್ದೋಯ್ತು. ಎಫ್, ಇ ಆದ ನಂತರನೇ ಎಫ್, ಹಾಗಾದ್ರೆ ಆರ್ ಬಂತು. ನೆಕ್ಸ್ಟ್ ಓ ಎಷ್ಟಿದೆ? 10 ನೋಡ್ರಿ. ಓ ಎಷ್ಟಿದೆ? 15. ನೆಕ್ಸ್ಟ್ ಆರ್ ಎಷ್ಟಿದೆ ನೋಡ್ರಿ? 6, 18 ಆಯ್ತಾ. ಟಿ ಎಷ್ಟಿದೆ? ಇಲ್ಲೇ ಇದಾವೆ 20. ಟಿ ಆದ ನಂತರ ಯು, ಹಾಗಾದ್ರೆ ಇದು 20 ಆದ್ರೆ ಇದು 21. ಎನ್, ಎಂ ಎಲ್ಲಿ ಬರುತ್ತೆ ನೋಡ್ರಿ? ಎಂ ಎನ್ ಓ ನೋಡ್ರಿ. ಎನ್ ಆದ ತಕ್ಷಣ ಓ ಇದೆ, ಎಂ ಎನ್ ಓ. ಹಾಗಾದ್ರೆ ಇದು 15 ಇತ್ತಂದ್ರೆ ಇದೆಷ್ಟಿರುತ್ತೆ? 14 ಇರುತ್ತೆ. ಇದು ಎಷ್ಟು? ಇ ಅಂದ್ರೆ ಎಷ್ಟು? 5. ಹಾಗಾದ್ರೆ ಎಫ್ ಓ ಆರ್ ಟಿ ಯು ಎನ್ ಇ ರೈಟ್ ಆನ್ಸರ್ ಇದು ಇರುತ್ತೆ. 615 ಮೊದಲು 615 ಇದೆ. ಆಮೇಲೆ ಒಂದೇ ಆಯ್ಕೆ ನೋಡ್ತಾ ಹೋಗ್ತೀನಿ. 6, 15, 18, 20, 21, 14, 5 ಒಂದನೇ ಆಯ್ಕೆನ ಸರಿ. ಇಲ್ಲಿ ಬೇರೆ ಯಾವ್ದು ನೋಡಕ್ ಹೋಗ್ಬೇಡಿ. ಆಯ್ಕೆ 1 ಸರಿಯಾದ. ಎರಡನೇ ಆಯ್ಕೆದಲ್ಲಿ ನೋಡ್ರಿ 6 ಇದೆ, 18 ಇದೆ, 18 ಇದೆ. ಅಲ್ಲಿ 0, 2 ಮಾಡಿದ್ದೇನೆ. ಆಯ್ಕೆ 2 ತಪ್ಪಾಗುತ್ತೆ. ಮೂರನೇದು ನೋಡ್ರಿ 6 ಇದೆ, 15 ಇದೆ, 18 ಇದೆ. ಅಲ್ಲಿ ಕೂಡ 0, 2 ಮಾಡಿದ್ದೇನೆ. ಅಲ್ಲಿ ಕೂಡ ತಪ್ಪಾಗುತ್ತೆ. ನಾಲ್ಕನೇ ಆಯ್ಕೆಯಲ್ಲಿ ಕೂಡ 6 ಇದೆ, 15 ಇದೆ, 18 ಇದೆ. ಅಲ್ಲಿ ಕೂಡ 0, 2 ಇದ್ದೇನೆ. 0, 2 ಅಲ್ಲದೆ 20. ಟಿ ಈಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಆಯ್ಕೆ 1. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. ಎಬಿಸಿಡಿಯು ಒಂದು ಚೌಕವಾಗಿದ್ದು ಚೌಕದ ಕರ್ಣ ಬಿಡಿಯು 6 ಘಟಕಗಳಾಗಿದ್ದರೆ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನೋಡ್ರಿ, ನಾವು ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಭುಜ ಸ್ಕ್ವಯರ್ ಅಂತ ಮಾಡ್ಕೊಂಡ್ಬಿಡ್ತಿದ್ವಿ. ಭುಜ ಸ್ಕ್ವಯರ್. ಭುಜ ಅಂದ್ರೆ ಏನು? ಇಲ್ಲಿ ಎ ಬಿ ಸಿ ಡಿ. ಒಂದು ಭುಜ ಗೊತ್ತಿತ್ತಂತಂದ್ರೆ ವಿಸ್ತೀರ್ಣವನ್ನ ಭುಜ ಸ್ಕ್ವಯರ್ ಅಥವಾ ಎ ಸ್ಕ್ವಯರ್ ಅಂತಕ್ಕಂಥ ಒಂದು ಫಾರ್ಮುಲಾದಿಂದ ಮಾಡ್ತಾ ಇದ್ವಿ. ಈಗ ಇಲ್ಲಿ ಭುಜ ಕೊಟ್ಟಿಲ್ಲ. ಭುಜದ ಬದಲು ಏನ್ ಕೊಟ್ಟಿದ್ದಾರೆ? ಡಯಾಗ್ನಲ್ ಕೊಟ್ಟಿದ್ದಾನೆ, ವಿಕರ್ಣ ಕೊಟ್ಟಿದ್ದಾನೆ. ಬಿ ಡಿ ನೋಡ್ರಿ, ಬಿ ಮತ್ತು ಡಿ ವಿಕರ್ಣ ಕೊಟ್ಟಿದ್ದಾನೆ. ಎಷ್ಟಂತಿದ್ದು? 6 ಘಟಕ. ಅದು ಮೂಲಮಾನ ಘಟಕ ಅಥವಾ 6 ಮೀಟರ್ ಸೆಂಟಿಮೀಟರ್ ಏನಂತ ತೆಗೆದುಕೊಡ್ರಿ. 6 ಯೂನಿಟ್ಸ್ ಅನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಕ್ವಶನ್ ಕೇಳಿದ್ರೆ ತುಂಬಾ ಸಿಂಪಲ್. ಇದು ಗೊತ್ತಿರ್ಬೇಕು ನಮಗೆ. ಡಯಾಗ್ನಲ್ ಕೊಟ್ಟಾಗ ವಿಸ್ತೀರ್ಣ ಯಾವ ರೀತಿ ಕಂಡುಹಿಡಿಬೇಕಂದಾಗ ಚೌಕದ ವಿಸ್ತೀರ್ಣ ಡಯಾಗ್ನಲ್ ಕೊಟ್ಟಾಗ ಚೌಕದ ವಿಸ್ತೀರ್ಣ ಏನಾಗುತ್ತೆ ಅಂತ ಬಂದಾಗ 1/2 ಡಯಾಗ್ನಲ್ ಸ್ಕ್ವಯರ್ 1/2 ಡಿ ಸ್ಕ್ವಯರ್. ಇದು ಡಯಾಗ್ನಲ್ ಕೊಟ್ಟಾಗ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು. ತುಂಬಾ ಸಿಂಪಲ್. ಎಸ್, 1/2 ವಿಸ್ತೀರ್ಣ ಡಯಾಗ್ನಲ್ ಎಷ್ಟು ಕೊಟ್ಟಿದ್ದಾರೆ? 6 ಘಟಕಗಳು ಇಂಟು 6 ಸ್ಕ್ವಯರ್. 1/2 6 ಸ್ಕ್ವೇರ್ ಅಂದ್ರೆ 6 36, 2 1 2 18. ಹಾಗಾದ್ರೆ ಇದ್ರ ವಿಸ್ತೀರ್ಣ ಎಷ್ಟಾಗುತ್ತೆ? 18 ಚದರ ಸೆಂಟಿಮೀಟರ್. 18 ಚದರ ಸೆಂಟಿಮೀಟರ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಈ ರೀತಿಯಾಗಿ ನಾವು ಇದು ಗೊತ್ತಿರ್ಬೇಕು ನಮಗೆ. 1/2 ಡಿ ಸ್ಕ್ವಯರ್ ಇದಾವಾಗ ಡಯಾಗ್ನಲ್ ಕೊಟ್ಟಾಗ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಇದೇನಾ? ಎಸ್, 18. ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ಆಯ್ಕೆ 3 ಇದೆಲ್ಲ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 12. ಒಬ್ಬ ವ್ಯಕ್ತಿಯು ವೇಗ ಗಂಟೆಗೆ 3 ಕಿಲೋಮೀಟರ್ ಆಗಿದ್ರೆ ಅವನ ತನ್ನ ಗಮ್ಯಸ್ಥಾನವನ್ನು 30 ನಿಮಿಷ ತಡವಾಗಿ ತಲುಪುತ್ತಾನೆ.
ಮತ್ತು ಅವನ ವೇಗ 4 ಕಿಲೋಮೀಟರ್ ಆಗಿದ್ರೆ 20 ನಿಮಿಷ ಮೊದಲೇ ತಲುಪುತ್ತಾನೆ. ಹಾಗಾದ್ರೆ ಅವನು ಹೊರಡುವ ಸ್ಥಳದಿಂದ ಗಮ್ಯ ಸ್ಥಾನಕ್ಕೆ ಇರುವ ದೂರ ಏನು? ನೋಡ್ರಿ, ತುಂಬಾ ಸಾರಿ ಇಂಥ ಕ್ವಶನ್ಗಳನ್ನು ಕೂಡ ಬಿಡಿಸಿದೀವಿ. ಒಂದು ಅಕ್ಯುರೇಟ್ ಟೈಮ್ 10 ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕಾಗಿತ್ತು, 10 ಗಂಟೆ ಇದು ಅಕ್ಯುರೇಟ್ ಟೈಮ್. ಅವನು 3 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ ಎಷ್ಟು ನಿಮಿಷ ತಡವಾಗಿ ಹೋಗ್ತಾನಂತೆ? 30 ನಿಮಿಷ ತಡವಾಗಿ ಹೋಗ್ತಾನೆ. 30 ನಿಮಿಷ ಅಂದ್ರೆ 10:30ಕ್ಕೆ ರೀಚ್ ಆಗ್ತಾನೆ. 10:30 ನಿಮಿಷ ಲೇಟ್ ಆಗಿ ಹೋಗ್ತಾನೆ. ಅದೇ 4 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋದ್ರೆ ಎಷ್ಟು ನಿಮಿಷ? 20 ನಿಮಿಷ ಬಿಫೋರ್ ಆಗಿ ಹೋಗ್ತಾನಂತೆ. 20 ನಿಮಿಷ ಬಿಫೋರ್. ಹಾಗಾದ್ರೆ ಹತ್ತಿತ್ತಂದ್ರೆ 9:40ಕ್ಕೆ ರೀಚ್ ಆಗ್ತಾನೆ. ನಮಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ಟೋಟಲ್ ಟೈಮ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಟೈಮ್ ಡಿಸ್ಟೆನ್ಸ್ ಎಷ್ಟಿದೆ? ಈ ಕಡೆ 20, ಈ ಕಡೆ 30, 50 ನಿಮಿಷ ಡಿಫ್ರೆನ್ಸ್ ಇದೆ. ಗೊತ್ತಾನೆ? ಇದು ಒಂದು ಗೊತ್ತಿದ್ದು ಬಿಟ್ರೆ ಸಾಕು. ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾ ಇದಕ್ಕೆ ಸ್ಪೀಡ್ 1 ಇಂಟು ಸ್ಪೀಡ್ 2 ಡಿವೈಡೆಡ್ ಬೈ ಸ್ಪೀಡ್ 1 ಮೈನಸ್ ಸ್ಪೀಡ್ 2. ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳೆದಚ್ಚಿಬಿಟ್ರೆ ಆಯ್ತು. ಸ್ಪೀಡ್ 1 ಸ್ಪೀಡ್ 2 ಕಳಿಬೇಕಂತೆಲ್ಲ, ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳಿಬಹುದು. ಇಂಟು ಟೈಮು, ಈ ಟೈಮ್ ಯಾವಾಗಲೂ ಗಂಟೆಯಲ್ಲಿ ಇರಬೇಕು. ಕ್ಲಿಯರಾ? ಎಸ್. ಸ್ಪೀಡ್ 1 ಇಂಟು ಸ್ಪೀಡ್ 2 ಅಂದ್ರೆ ಯಾವ್ದಾಗುತ್ತೆ? ಈಗ 4 ಇಂಟು 3 ಡಿವೈಡೆಡ್ ಬೈ 4ರಲ್ಲಿ 3 ಹೋದ್ರೆ ಎಷ್ಟು? ನಾನು ಡೈರೆಕ್ಟ್ ಆಗಿ ಹಚ್ಕೊಳ್ತಾ ಇದ್ದೀನಿ 1 ಇಂಟು ಟೈಮ್ ಎಷ್ಟಿದೆ? ಇಲ್ಲಿ 50 ಇದೆ ನೋಡ್ರಿ. 50 ಇದು ನಿಮಿಷದಲ್ಲಿ ಅದ. ನಿಮಿಷ 20 ನಿಮಿಷ, 30 ನಿಮಿಷ, 50 ನಿಮಿಷ ನಿಮಿಷದಲ್ಲಿ ಅದ. ಇದನ್ನು ನಾವು ಗಂಟೆ ಪರಿವರ್ತನೆ ಮಾಡಿ 60ರಿಂದ ಡಿವೈಡ್ ಮಾಡ್ತೀವಿ. ಆಯ್ತು, ಇದನ್ನ ಸಂಕ್ಷೇಪಿಸ್ಬಿಟ್ರೆ ಮುಗಿದೋಯ್ತು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 3 1 3 2 2 1 2 2. ಹಾಗಾದ್ರೆ 2 ಇಂಟು 5 ಉಳಿತು. 2 ಇಂಟು 5 ಇಸ್ ಈಕ್ವಲ್ ಟು 10 ಕಿಲೋಮೀಟರ್ ದೂರದಲ್ಲಿ ಇದೆ ಮನೆಯಿಂದ ಶಾಲೆಗೆ. ಅಥವಾ ಅವ್ರು ಎಲ್ಲಿ ಗಮ್ಯ ಸ್ಥಾನ ಎಷ್ಟು ದೂರ ಇದೆ? ಕಿಲೋಮೀಟರ್ ಇರ್ತಾನೆ. ಎಷ್ಟು ಕಿಲೋಮೀಟರ್ ಅದ? 10 ಕಿಲೋಮೀಟರ್. ಗಮ್ಯ ಸ್ಥಾನಕ್ಕಿರುವ ದೂರ ಎಷ್ಟು? 10 ಕಿಲೋಮೀಟರ್. ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಸಿಂಪಲ್ ಆಗಿ ಕ್ವಶನ್ ಕೇಳಿದ್ದಾರೆ, ಬಟ್ ಈ ಸೂತ್ರ ಗೊತ್ತಿರ್ಬೇಕು ನಿಮಗೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. ಈ ಕೆಳಗಿನ ವರ್ಗಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ರೇಖಾಚಿತ್ರವನ್ನ ಗುರುತಿಸಿ. ಯಾವ್ಯಾವಂತೆ? ಒಂದು ವಾಣಿಜ್ಯ ಶಾಸ್ತ್ರ, ಇನ್ನು ಒಂದು ಲೆಕ್ಕಶಾಸ್ತ್ರ, ಇನ್ನು ಒಂದು ವ್ಯವಹಾರ ಅಧ್ಯಯನ. ಸರ್, ಇವೆಲ್ಲವೂ ಸಪ್ರೇಟ್, ಇವೆಲ್ಲವೂ ಬೇರೆ ಬೇರೆ. ಈ ಶಾಸ್ತ್ರನ ಬೇರೆ, ಈ ಶಾಸ್ತ್ರ ಬೇರೆ, ಈ ಶಾಸ್ತ್ರ ಬೇರೆ ಅಂತೇಳಿ ಆಯ್ಕೆ 4ರಲ್ಲಿ ಬೇರೆ ಬೇರೆ ವೃತ್ತ ಇದೆಲ್ಲ, ಅದಕ್ಕೆ ಹಾಕಿರೋ ತಪ್ಪಾಗುತ್ತೆ. ಯಾಕೆ ತಪ್ಪಂತಂದ್ರೆ ಇವೆರಡು ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ, ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡಿ, ಇವೆರಡು ಯಾವುದ್ರಲ್ಲಿ ಬರ್ತವೆ? ಕಾಮರ್ಸ್ ಒಳಗಡೆ ಬರ್ತಾವೆ. ಕಾಮರ್ಸ್ ಒಳಗಡೆ ಅಕೌಂಟೆನ್ಸಿ ಬರುತ್ತೆ ಮತ್ತು ವ್ಯವಹಾರ ಬರುತ್ತೆ. ಹಾಗಾದ್ರೆ ಈ ದೊಡ್ಡ ಸಮುದಾಯದ ಒಳಗಡೆ ಇವೆರಡು ಬರ್ತವೆ. ಬಟ್ ಇವೆರಡಕ್ಕೆ ಏನಾದ್ರು ಸಂಬಂಧ ಇದೆಯೇನು? ಲೆಕ್ಕಶಾಸ್ತ್ರ ನಮ್ಮೇನೆ ಬೇರೆ, ಬಿಸ್ನೆಸ್ ಸ್ಟಡಿನೇ ಬೇರೆ. ಈ 2 ಸಬ್ಜೆಕ್ಟ್ ಬೇರೆ ಬೇರೆ. ಆದ್ರೆ ಇವೆರಡು ಯಾವುದ್ರಲ್ಲಿ ಬರ್ತವೆ? ವಾಣಿಜ್ಯ ಶಾಸ್ತ್ರ ಒಳಗಡೆ ಬರ್ತವೆ. ಇದು ವಾಣಿಜ್ಯ ಶಾಸ್ತ್ರ ಆಯ್ತಂತ ಹೇಳಿದ್ರೆ, ಈ ಕಂಪ್ಲೀಟ್ ವಾಣಿಜ್ಯ ಶಾಸ್ತ್ರ ಆಯ್ತಾನೆ, ಕಾಮರ್ಸ್ ಆಯ್ತಂದ್ರೆ ಇದ್ರ ಒಳಗಡೆ ಅಕೌಂಟೆನ್ಸಿ ಬರುತ್ತೆ ಮತ್ತು ಇದ್ರ ಒಳಗಡೆನೆ ಬಿಸ್ನೆಸ್ ಸ್ಟಡಿ ಬರುತ್ತೆ ನೋಡ್ರಿ. ಬಟ್ ಇವೆರಡು ಬೇರೆ ಬೇರೆ. ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಏನಾಗುತ್ತೆ? ಕರೆಕ್ಟ್ ಆಗಿರ್ತಕ್ಕಂಥದ್ದಾಗುತ್ತೆ. ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಮತ್ತೆ ಆಯ್ಕೆ 2 ಪ್ರಕಾರ ವಾಣಿಜ್ಯ ಶಾಸ್ತ್ರದ ಒಳಗಡೆ ವ್ಯವಹಾರ ಅಧ್ಯಯನ, ಅದ್ರ ಒಳಗಡೆ ಲೆಕ್ಕಶಾಸ್ತ್ರ, ಅಥವಾ ವಾಣಿಜ್ಯ ಶಾಸ್ತ್ರ ಒಳಗಡೆ ಲೆಕ್ಕಶಾಸ್ತ್ರ, ಅದ್ರ ಒಳಗಡೆ ವ್ಯವಹಾರ ಅಧ್ಯಯನ ಬರ್ತಂದ್ರೆ 2ನೇದಾಗುತ್ತೆ. ಆ ರೀತಿ ಇಲ್ಲ. ಇವೆರಡು ಬೇರೆ ಬೇರೆನೆ. ಲೆಕ್ಕಶಾಸ್ತ್ರ, ಅಕೌಂಟೆನ್ಸಿ ಮತ್ತು ವ್ಯವಹಾರ ಅಧ್ಯಯನ ಸಪರೇಟ್. ಇವೆರಡು ಕಾಮರ್ಸ್ ಒಳಗಡೆ ಬರೋದ್ರಿಂದ ದ ರೈಟ್ ಆನ್ಸರ್ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದಾಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 14. ಅನುಕ್ರಮವು 1 3 5 7 9 ಆಗಿರಲಿ. ಹಾಗಾದ್ರೆ ಈ ಅನುಕ್ರಮವು ಹರಾತ್ಮಕ ಅನುಕ್ರಮ ಯಾವುದಲ್ಲ? ಅಂಕಗಣಿತ ಅನುಕ್ರಮ ಮತ್ತು ಜಾಮಿತಿಯ ಅನುಕ್ರಮ. ಇಲ್ಲಿ ನೋಡ್ರಿ, ಇದು ನೋಡಿದ ತಕ್ಷಣ ಗೊತ್ತಾಗ್ತಿದ್ದು ಅಂಕಗಣಿತ ಅನುಕ್ರಮ. ಡಿಫ್ರೆನ್ಸ್ ಏನಿರುತ್ತೆ? ಸೇಮ್ ಇರುತ್ತೆ. ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಸರಣಿಯಲ್ಲಿ ಡಿಫ್ರೆನ್ಸ್ ಸೇಮ್ ಇತ್ತಂತಂದ್ರೆ ಅದು ಅಂಕಗಣಿತದ ಅನುಕ್ರಮ. ಅಂಕಗಣಿತದ ಅದು ಅನುಕ್ರಮ ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? ಇಲ್ಲಿ 2. ಎಲ್ಲ ಕಡೆಗೂ ಒಂದೇ ರೀತಿಯ ವ್ಯತ್ಯಾಸವನ್ನ ಹೊಂದಿತ್ತಂದ್ರೆ ಅದು ಅಂಕಗಣಿತದ ಅನುಕ್ರಮ. ಇಸ್ ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ಕೊನೆಯ ಕ್ವಶನ್ ನೋಡ್ತೋಣ. ಕ್ವಶನ್ ನಂಬರ್ 15. ಕೆಳಗಿನ ಸರಣಿಯನ್ನು ಮುಂದೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ ಪೂರ್ಣಗೊಳಿಸಿ. ನೋಡ್ರಿ, ಪುಟ್ಟು, ಪಾಟು, ಪಿನ್ನು, ಪೆನ್ನದ ಮೊದಲನೇ ಲೆಟರ್ ಇಲ್ಲಿ ಪಿ ಅದ, ಇಲ್ಲಿ ಕೂಡ ಪಿ ಅದ, ಇಲ್ಲಿ ಕೂಡ ಪಿ ಅದ, ಇಲ್ಲಿ ಕೂಡ ಪಿ ಅದ. ಹಾಗಾದ್ರೆ ಮೊದಲನೇ ಲೆಟರ್ ಏನ್ ಬರುತ್ತೆ? ಪಿ ಬರುತ್ತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಿಡಲ್ ಲೆಟರ್ಗಳು. ಮಿಡಲ್ ಲೆಟರ್ ಯಾವುದಿದೆ? ಇಲ್ಲಿ ಇ ಅದ, ಇಲ್ಲಿ ಐ ಅದ, ಇಲ್ಲಿ ಓ ಅದ, ಇಲ್ಲಿ ಯು ಅದ. ಗೊತ್ತಾಗ್ಬಿಡುತ್ತೆ ನಮ್ಗೆ ಏನು? ಇ, ಐ,
ಓ ಯು ಇವು ಸ್ವರಗಳು ಯಾವ್ಯಾವ? ಈಗ ಈ ಐ ಓ ಯು ಇನ್ನೂ ಒಂದು ಉಳಿದಿರ್ತಕ್ಕಂಥದ್ದು ಯಾವುದು? ಎ ಇ ಐ ಓ ಯು ಏನಾಗುತ್ತೆ? ಇವು ಇಂಗ್ಲೀಷಲ್ಲಿ ಅಕ್ಷರನ ಸ್ವರಗಳು, ಓವೆಲ್ಸ್ ಇವು. ಹಾಗಾದ್ರೆ ನೋಡ್ರಿ ಈ ಕಡೆ ಬರ್ತಾ ಇ ಐ ಓ ಇವು ಬರೆದ್ರೆ ಇಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ ಈ ಕಡೆಯಿಂದ ಬರ್ತವೆ 1 2 3 4 ಕಡೆ ರಿವರ್ಸ್ ಬರ್ತವೆ ಹೋದ್ರೆ ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವ್ದಾಗುತ್ತೆ? ಎ ಈಸ್ ರೈಟ್ ಆನ್ಸರ್ ಆಗುತ್ತೆ, ಪಿ ಎ ಆಗುತ್ತೆ. ಈಗ ನೋಡ್ರಿ ಎ ಇ ಐ ಓ ಯು ಆಯ್ತು. ಇವೆರಡು ಲೆಟರ್ ನೋಡ್ಕೊಂಡ್ಬಿಟ್ರೆ ಸಾಕು, ಉತ್ತರ ಹೇಳ್ಬೋದು ನಾವು ಇವಾಗ. ಆದ್ರೆ ಒಂದೇ ಇದೆ ಆಯ್ಕೆ 3 ಪ್ಯಾಟ್ ರೈಟ್ ಆನ್ಸರ್ ಆಗುತ್ತೆ, ಮುಗಿದ ಹೋಯ್ತು. ಬಟ್ ಇಲ್ಲಿ ಟಿ ಹೆಂಗ್ ಬಂತು ಅಂತ ನೋಡ್ಕೊಂತ ಹೋದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ನಮ್ಗೆ ಅದೇನು ಬೇಕಾಗಿಲ್ಲ. ಎರಡನೇ ಓವೆಲ್ಸ್ ಮಾತ್ರ ನೋಡಿದಾಗ ಏನಾಗುತ್ತೆ, ಅಥವಾ ಟಿ ನೋಡ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ? 2 ಲೆಟರ್ ಟಿ, 2 ಲೆಟರ್ ಎನ್ ಬಂದ್ಮೇಲೆ ನೆಕ್ಸ್ಟ್ ಟೀನೇ ಬರುತ್ತೆ, ನೆಕ್ಸ್ಟ್ 2 ಲೆಟರ್ ಆಗ್ಬಿಡ್ತವೆ, ಟೀನೇ ಬರುತ್ತೆ, ಪಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಎ ಮುಗಿದ ಮೇಲೆ ಮತ್ತೆ ಯು ಬರ್ಬೇಕು ತಾನೆ, ಯು ಬರುತ್ತೆ, ಮತ್ತೆ ಟೀನೇ ಬರುತ್ತೆ. ಹೌದಾ? ಇಲ್ಲಿ ಯು ಆದ ತಕ್ಷಣನೇ ಮತ್ತೆ ಎ ಇ ಐ ಓ ಯು, ಪಿ ಕಂಟಿನ್ಯೂ ಬರುತ್ತೆ. 2 ಲೆಟರ್ ಟಿ ಬಂದವು, 2 ಲೆಟರ್ ಎನ್ ಬಂದವು, ಮತ್ತೆ 2 ಲೆಟರ್ ಏನು ಬರ್ತವೆ? ಟಿ ಬರುತ್ತೆ. ಮತ್ತೆ ಸಿರೀಸ್ ಪುಟ್ಟು, ಪಾಟು, ಪಿನ್ನು, ಪೆನ್ನು ಮತ್ತು ಪ್ಯಾಟ್ ಈ ರೀತಿಯಾಗಿ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ಇದುವೇ ರೈಟ್ ಆನ್ಸರ್ ಇರ್ಬೋದು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ಗೊತ್ತಾಯ್ತು ಸ್ನೇಹಿತರೆ, ಇಲ್ಲಿವರೆಗೂ 15 ಕ್ವಶನ್ಗಳನ್ನು ನಿಮಗಾಗಿ ತಿಳಿಸಿದ್ದೀನಿ ಸ್ನೇಹಿತರೆ. ಇವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಕೆದವರು 13 ಕೇಳಿರ್ತಾನೆ, 14 ಕೇಳಿರ್ತಾರೆ ಮತ್ತು 15 ಕೇಳ್ತಾರೆ. ಇಷ್ಟು ಸಂಖ್ಯೆ ಕ್ವಶನ್ಗಳು ಇಲ್ಲಿವರೆಗೂ ಕೇಳಿದ್ರೆ 13, 14, 15. ಒಂದು ಪತ್ರಿಕೆಯಲ್ಲಿ 13 ಕೇಳಿದ್ರೆ 14 ಕೇಳಿದ್ರೆ ನೆಕ್ಸ್ಟ್ ಈ 2 ಪ್ರಶ್ನೆ ಪತ್ರಿಕೆಯಲ್ಲಿ ಪೊಲೀಸ್ HK ಮತ್ತು ನಾನ್ HK 15 ಕ್ವಶನ್ಗಳನ್ನು ಕೇಳಿದ್ರೆ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.